ಕಲರ್ಸ್ ಕನ್ನಡ ವಾಹಿನಿಯು ಮಂಗಳವಾರ ಬಿಟ್ಟಿರುವ ಬಿಗ್ ಬಾಸ್ ಪ್ರೊಮೋವೊಂದರಲ್ಲಿ ಶೋಭಕ್ಕ ಬಿಗ್ ಬಾಸ್ ಮನೆಗೆ ಬಂದ ಮೊದಲ ದಿನವೇ ಮಂಜಣ್ಣನ ಮೀಟರ್ ಆಫ್ ಆಗೋ ಥರ ಮಾಡಿದ್ದಾರೆ. ಮಂಜಣ್ಣನ ಬಾಯಿ ಮುಚ್ಚಿಸೋಕೆ ಕೊನೆಗೂ ಯಾರೋ ಒಬ್ಬರು ಬಂದರು ಅಂತ ನೆಟ್ಟಿಗರು ಮಾತನಾಡಿಕೊಳ್ತಿದ್ದಾರೆ. ಶೋಭಕ್ಕ ರಾಕ್, ಮಂಜಣ್ಣ ಶಾಕ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರು ಟ್ರೋಲ್ ಆಗಿದ್ದಾರೆ. ಒಟ್ಟಿನಲ್ಲಿ ಜಗಳ ಆಡೋಕೆ ಅಂತ ಬಿಗ್ ಬಾಸ್ಗೆ ಶೋಭಕ್ಕ ಬಂದಿದ್ದಾರೆ. ಅವರಿಗೆ ಒಳ್ಳೆಯದು ಆಗಲಿ ಎನ್ನುವುದು ಬಿಗ್ ಬಾಸ್ ಅಭಿಮಾನಿಗಳ ಮಾತು ಒಂದು ಕಡೆಯಾದರೆ, ಇನ್ನೊಂದು ಕಡೆ ಮಂಜಣ್ಣ ಮತ್ತು ಶೋಭಕ್ಕಳ ಮಾತಿನ ಸಮರದಲ್ಲಿ ಶೋಭಾಳ ಕೂಗಾಟ ನೋಡಿ ಹನುಮಂತ ಫುಲ್ ಶೇಕ್ ಆಗಿದ್ದಾರೆ. ತನ್ನ ಜೀವದ ಗೆಳೆಯ ಧನರಾಜ್ಗೆ ಯಪ್ಪ ಇವರ ಕೂಗಾಟ ನೋಡೋಕ್ಕೆ ಆಗಲ್ಲ, ಒಂದು ವೇಳೆ ನಾವಿಬ್ಬರು ಏನಾದರೂ ಇವರ ಕೈಗೆ ಸಿಕ್ಕ ಹಾಕ್ಕೊಂಡ್ರೆ ಉಚ್ಚಿನೇ ಒಯ್ಕೊಳ್ತೀವಿ ಅಂತ ಹನುಮಂತ್ ಹೇಳಿಕೊಂಡಿದ್ದಾರೆ. ಸದ್ಯ ಶೋಭಾನ ಮಾತಿನ ಸಮರಕ್ಕೆ ಹನುಮಂತ ಮೂಕನಂತಾಗಿದ್ದಾನೆ. ಹನುಮಂತರವರು ಹೆದರೋದು ಬೇಡ, ಅದರ ಅವಶ್ಯಕತೆ ಇಲ್ಲ. ಯಾಕಂದರೆ ಮನೆಯ ಮನಸ್ಸು ಹದಗೆಟ್ಟಾಗ ವಿಷಯವನ್ನು ಹಗುರವಾಗಿಸಿ ನಿಮ್ಮ ಹಾರಾಟ ಚೀರಾಟದಿಂದ ನಗುತ್ತಾ ಮನೆ ಮನಸ್ಸನ್ನು ತಿಳಿಯಾಗಿಸಿಕೊಂಡು ಹೇಗಿರಬೇಕು ಅನ್ನೋದನ್ನು ನೀವೇ ಕಲಿಸಿದ್ದೀರಿ. ಅದಕ್ಕೆ ನೀವೇ ಸಾಕ್ಷಿ. ನೀವು ಸ್ವತಂತ್ರವಾಗಿ ಎಲ್ಲರ ಮನಸ್ಸನ್ನು ಗೆಲ್ಲಬೇಕು, ನಾವೆಲ್ಲ ನಿಮ್ಮೊಟ್ಟಿಗೆ ಇದ್ದೇವೆ ಎಂದು ಹನುಮಂತನ ಅಭಿಮಾನಿಗಳು ಮಾತನಾಡಿಕೊಳ್ತಿದ್ದಾರೆ. ಫ್ರೆಂಡ್ಸ್, ನಿಮ್ಮ ಪ್ರಕಾರ ಹನುಮಂತ ಫೈನಲ್ವರೆಗೂ ಬರ್ತಾನೆ ಅನ್ನೋದಾದರೆ ಎಸ್ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.